ಜಿಲ್ಲೆಯಾದ್ಯಂತ ಮಳೆ ಅಬ್ಬರ ಮುಂದುವರೆದಿದೆ. ನೀವೇ ನೋಡ್ತಿದ್ದೀರಾ ಎಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ ಅಂತ. ಈ ಮಳೆ ಬಂದಾಗ ಆಗುವಂತಹ ಒಂದಷ್ಟು ಅನಾಹುತಗಳನ್ನು ನಾನು ನಿಮಗೆ ಇಲ್ಲಿ ಪ್ರತ್ಯಕ್ಷವಾಗಿ ತೋರಿಸ್ತೇನೆ. ಇದು ಮಡಿಕೇರಿ ತಾಲೂಕಿನ ಕೂಡಕಂಡಿ ಪೈಸಾರಿಗೆ ಹೋಗುವಂಥ ರಸ್ತೆ. ನನ್ನ ಹಿಂದೆ ನೀವೊಂದು ರೋಡನ್ನು ನೋಡ್ತೀರಾ. ಆ ರೋಡು ಇಲ್ಲಿಂದ ಬೇಂಗೂರು ಮತ್ತು ಬೇಂಗೂರಿನಿಂದ ಮಡಿಕೇರಿಗೆ ಸಂಪರ್ಕವನ್ನು, ಚೇರಂಬಾಣೆ ಮತ್ತು ಮಡಿಕೇರಿಗೆ ಸಂಪರ್ಕವನ್ನು ಮಾಡುತ್ತಾ ಇದು. ಆದರೆ ಈ ಬೇಂಗೂರಿನಿಂದ ದೋಣಿಕಡು ಪೈಸಾರಿಯಲ್ಲಿ ಸುಮಾರು 60 ಕುಟುಂಬಗಳಿದೆ. ಈ 60 ಕುಟುಂಬಗಳಿಗೆ ಸಂಪರ್ಕ ಕಲ್ಪಿಸುವಂಥ ಈ ಮುಖ್ಯ ರಸ್ತೆ ಏನಿದೆ ಅದು ಇವಾಗ ಜಲಾವೃತ ಆಗಿದೆ. ಇಲ್ಲಿ ನದಿ ಎಲ್ಲಿದೆ, ರಸ್ತೆ ಎಲ್ಲಿದೆ ಏನು ಕೂಡ ಕಾಣಿಸೋದಿಲ್ಲ. ಅಷ್ಟೊಂದು ಅಗಾಧ ಮಟ್ಟದಲ್ಲಿ ಪ್ರವಾಹ ಬಂದಿದೆ. ಇಲ್ಲಿ ಈ 60 ಕುಟುಂಬಗಳ ಸುಮಾರು 300 ಜನ ದಾಟಲಿಕ್ಕೆ ಇದೊಂದೇ ಆಸರೆ ಎಂದರೆ ಈ ದೋಣಿ ಮಾತ್ರ. ಈ ದೋಣಿಯಲ್ಲಿ ಈಗ ನಾವು ಈ ದೋಣಿಯಲ್ಲಿ ಎಷ್ಟೊಂದು ಅಪಾಯಕಾರಿ ರೀತಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಈ ದೋಣಿಯ ಕೆಳಗೆ ಏನಿಲ್ಲ ಅಂದರೆ ಒಂದು 50ರಿಂದ 70 ಅಡಿ ಆಳ ನೀರಿದೆ. ಆದರೆ ಈ ದೋಣಿಯಲ್ಲಿ ಇವತ್ತು ಶಾಲೆಗಳಿಗೆ ರಜಾ ಇರೋದ್ರಿಂದ ಇಲ್ಲಿ ಮಕ್ಕಳು ಯಾರಿಲ್ಲ. ಆದರೆ ಪ್ರತಿನಿತ್ಯ ಈ ಪ್ರವಾಹದ ಸಂದರ್ಭ ಮಕ್ಕಳು ಬಹಳ ಅಪಾಯಕಾರಿಯಾಗಿ, ಮಕ್ಕಳು, ಹೆಂಗಸರು, ವೃದ್ಧರು, ರೋಗಿಗಳು ಯಾರು ಊರವರು ಎಲ್ಲರೂ ಕೂಡ ಬಹಳ ಅಪಾಯಕಾರಿಯಾಗಿ ಇಲ್ಲಿ ಪ್ರಯಾಣ ಮಾಡ್ತಾರೆ. ಇದು ಯಾಕೆ ಅಪಾಯಕಾರಿ ಅಂತಂದರೆ ಇಲ್ಲಿ ಒಂದು ಕನಿಷ್ಠ ಒಂದು ಇವರಿಗೆ ಲೈಫ್ ಜಾಕೆಟ್ ಕೂಡ ಇಲ್ಲ. ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಊಹಿಸ್ಲಿಕ್ಕೂ ಆಗದಷ್ಟು ಅನಾಹುತ ಆಗುತ್ತೆ. ಆದರೂ ಕೂಡ ಈ ಊರಿನ ಅಂದರೆ ಈ ಕೂಡಕಂಡಿ ಪರಂಬು ಪೈಸಾರಿಯ ಜನ ನೋಡಿ, ಗಾಳಿ ಬರ್ತಾ ಇದೆ, ಬೋಟನ್ನು ಯಾವ ರೀತಿ ಸೈಡ್ಗೆ ಎಳಿತಾ ಇದೆ, ಬಹಳ ಭಯ ಆಗುತ್ತೆ. ಓ ದೇವ, ಅಂದರೆ ಇಷ್ಟೊಂದು ನೀರಿನ ಸೆಳೆತ ಕೂಡ ಅಷ್ಟು ಒಂದು ಅಗಾಧವಾಗಿದೆ. ಬಹಳ ಪ್ರಯಾಸಪಟ್ಟು ಈ ಜನರು, ಅಂದರೆ ಇಬ್ಬರು ನಾವಿಕರಿದ್ದಾರೆ ಬೋಟಲ್ಲಿ, ಈ ಬೋಟಲ್ಲಿ ಇಬ್ಬರು ನಾವಿಕರಿದ್ದಾರೆ. ಬಹಳ ಪ್ರಯಾಸಪಟ್ಟು ಅವರು ಈ ದೋಣಿಯನ್ನು ದಾಟಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಏನಂತಂದರೆ ಈ ಊರಿನವರಿಗೆ ಇಲ್ಲೊಂದು ತೂಗು ಸೇತುವೆ ಆಗಬೇಕು. ಮಳೆಗಾಲದಲ್ಲಿ ರಸ್ತೆ ದಾಟಲಿಕ್ಕೆ ತೂಗು ಸೇತುವೆ ಆಗುವವರೆಗೂ ಕನಿಷ್ಠ ಇಲ್ಲೊಂದು ಲೈಫ್ ಜಾಕೆಟ್ನಾದರೂ ಕೊಡುವಂಥ ವ್ಯವಸ್ಥೆ ಜಿಲ್ಲಾಡಳಿತ ಯಾಕೆ ಮಾಡ್ತಿಲ್ಲ ಅಂತ ನಮ್ಮ ಈ ಊರಿನ ಜನರು ಬಹಳ ಬೇಸರದಿಂದ ಪ್ರಶ್ನೆ ಮಾಡ್ತಾರೆ. ತಕ್ಷಣಕ್ಕೆ ಒಂದು ಲೈಫ್ ಜಾಕೆಟನ್ನಾದರೂ ಕೊಡುವ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.